ಇನ್ನು ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧವಾಗಿ ಸಮರ ಸಾರಿರುವಂತಹ ಪ್ರತ್ಯೇಕ ಮಿತ್ರಕೂಟ ವರಿಷ್ಠರ ಭೇಟಿಯ ಪ್ರಯತ್ನದಲ್ಲಿರುವಂತಹ ಸಂದರ್ಭದಲ್ಲೇ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ರಾಜ್ಯಕ್ಕೆ ಬಂದಿದ್ದ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಯಾವುದನ್ನೂ ಕೇಳಿಸಿಕೊಳ್ಳದೆ ತಮ್ಮ ಕೆಲಸವನ್ನಷ್ಟೇ ಮಾಡಿ ಮುಗಿಸಿ ಹೋಗಿದ್ದಾರೆ. ಆದ್ರೆ ವಿರುದ್ಧವಾಗಿ ಆರೋಪ ಏನ್ ಮಾಡಬೇಕು, ಪತ್ರದ ಮುಖೇನವಾಗಿ ಅಂತ ಆರೋಪಗಳ ದೊಡ್ಡ ಪಟ್ಟಿಯನ್ನೇ ವಿಜಯೇಂದ್ರ ಆಂಟಿ ಮಾಡಿಕೊಂಡಿದೆ. ವಕ್ಫ್ ಹೋರಾಟದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಪ್ರತ್ಯೇಕ ಮಿತ್ರಕೂಟ ಹೈಕಮಾಂಡ್ ಭೇಟಿಯ ಪ್ರಯತ್ನದಲ್ಲಿದೆ. ಇದೇ ಹೊತ್ತಿನಲ್ಲಿ ರಾಜ್ಯದಲ್ಲಿ ಯತ್ನಾಳ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುವ ಸಿದ್ಧತೆಯೂ ನಡೆದಿತ್ತು. ಸದಸ್ಯತ್ವ ಅಭಿಯಾನದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿದ್ದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮುಂದೆ ಶಾಸಕ ಯತ್ನಾಳ್ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರಿಂದ ದೂರು ಹೇಳಿಸುವ ಪ್ರಯತ್ನ ನಡೆಯಿತು. ಆದ್ರೆ ಅದು ಅಂದುಕೊಂಡಷ್ಟು ಸಕ್ಸಸ್ ಆಗಿಲ್ಲ. ಹಾಗಿದ್ರೆ ಸಭೆಯಲ್ಲಿ ಆಗಿದ್ದೇನು ತೋರಿಸ್ತೀವಿ ನೋಡಿ. ರಾಜ್ಯಾಧ್ಯಕ್ಷರನ್ನ ಹೈಕಮಾಂಡ್ ನೇಮಕ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಲು ಬೇಕಾದಷ್ಟು ವಿಷಯಗಳಿವೆ. ಆದ್ರೆ ಅದನ್ನು ಬಿಟ್ಟು ನಾವು ಇದನ್ನೇ ಮಾತನಾಡುತ್ತಾ ಕುಳಿತರೆ ಹೇಗೆ? ಯಾರ್ಯಾರಿಗೆ ವ್ಯತ್ಯಾಸ ಇದೆಯೋ ಅದನ್ನ 4 ಗೋಡೆ ಮಧ್ಯೆ ಕುಳಿತು ಮಾತಾಡಲಿ. ಮಾಧ್ಯಮದ ಮುಂದೆ ಹೋಗಿ ಪ್ರಚಾರ ತೆಗೆದುಕೊಳ್ಳುವುದು ಯಾಕೆ? ಇದರಿಂದ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗುತ್ತಿದೆ. ಹೀಗೆಯೇ ಬಿಟ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ನಷ್ಟ ಆಗುತ್ತದೆ. ನಾವು ಕಾಂಗ್ರೆಸ್ ಪಕ್ಷವನ್ನ ಬೈಯಬೇಕು, ಆದ್ರೆ ನಮ್ಮಲ್ಲೇ ಬೈದಾಡಿಕೊಳ್ಳುತ್ತಿದ್ದಾರೆ. ನೀವು ಏನಾದರೂ ಮಾಡಿ ಕ್ರಮ ತೆಗೆದುಕೊಳ್ಳಿ. ಹೀಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ಆದ್ರೆ ಸಭೆಯಲ್ಲಿ ಯಾರೊಬ್ಬರು ನೇರವಾಗಿ ಶಾಸಕ ಯತ್ನಾಳ್ ಹೆಸರು ಹೇಳುವ ಧೈರ್ಯ ತೋರಿಲ್ಲ. ಬದಲಾಗಿ ಗುಂಪಿನ ಮೇಲೆ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಮಧ್ಯೆ ಯತ್ನಾಳ್ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ತರುಣ್ ಚುಗ್ ಮೂಲಕ ಜೆಪಿ ನಡ್ಡಾಗೆ ಪತ್ರ ಕೊಡಲಾಗಿದೆ. ಈ ಪತ್ರಕ್ಕೆ ಬಿಜೆಪಿಯ 32 ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರು ಸಹಿ ಹಾಕಿದ್ದಾರೆ. ಎಸ್ಟಿ ಸೋಮಶೇಖರ್ ವಿರುದ್ಧವೂ ಕ್ರಮಕ್ಕೆ ಆಗ್ರಹ. ಇನ್ನು ತರುಣ್ ಚುಗ್ ಸಭೆಯಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ವಿಚಾರವೂ ಪ್ರಸ್ತಾಪವಾಗಿದೆ. ಬಿಜೆಪಿಯ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಪ್ರಸ್ತಾಪಿಸಿದ್ದಾರೆ. ಬಿಜೆಪಿ ಶಾಸಕರಾಗಿರುವ ಎಸ್ಟಿ ಸೋಮಶೇಖರ್ ಬಹಿರಂಗವಾಗಿಯೇ ಕಾಂಗ್ರೆಸ್ ಜೊತೆ ಓಡಾಡುತ್ತಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮತಯಾಚಿಸಿದ್ದಾರೆ. ಇಷ್ಟಾದರೂ ಅವರ ವಿರುದ್ಧ ಕ್ರಮ ಏಕೆ ತೆಗೆದುಕೊಂಡಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ವರಿಷ್ಠರು ಎಲ್ಲವನ್ನ ಗಮನಿಸುತ್ತಿದ್ದಾರೆ ಎಂದಿದ್ದಾರೆ. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕಾ, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಇನ್ನು ಯತ್ನಾಳ್ ವಿಚಾರವಾಗಿ ಚರ್ಚೆ ಕುರಿತು ಬಿಜೆಪಿ ನಾಯಕರೇ ಭಿನ್ನ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಯಾವುದೇ ವಿಚಾರ ಚರ್ಚೆಗೆ ಬಂದಿಲ್ಲ ಅಂತ ಅಶೋಕ್ ಹೇಳಿದ್ರೆ, ಆರಗ ಜ್ಞಾನೇಂದ್ರ ಮಾತ್ರ ಸಭೆಯಲ್ಲಿ ಯತ್ನಾಳ್ ವಿಚಾರವಾಗಿಯೂ ಚರ್ಚೆ ನಡೆದಿದೆ ಎಂದಿದ್ದಾರೆ. ಇವತ್ತು ನಮ್ದೆಲ್ಲ ಚರ್ಚೆ ನಡೆದಿರುವಂತದ್ದು ಪಾರ್ಟಿಯ ಸಂಘಟನೆಗಳು ಮಾತ್ರ. ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆಗೆ ಬಂದಿಲ್ಲ. ನಮ್ಮ ಪಾರ್ಟಿ ಒಟ್ಟಾಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದರೆ 3-4 ವಿಚಾರಗಳಲ್ಲಿ 3-4 ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ಕೆಲವರ ಹೇಳಿಕೆಯಿಂದಾಗಿ, ಮಾತಿನಿಂದಾಗಿ ಇವತ್ತು ಬಹಳ ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಅವ್ರನ್ನ ಕರೆದು ಮಾತಾಡಬೇಕು. ಮತ್ತು ಅದಕ್ಕೂ ಕೂಡ ಕೇಳ್ದೇನೆ ಶೆಡ್ ಹೊಡಿತಾರೆ ಅಂತ ಹೇಳಿದ್ರೆ ಪಕ್ಷ ಅವ್ರ ಬಗ್ಗೆ ನಿಯಮಾವಳಿ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈಗ ಈ ಸಭೆಯಲ್ಲಿ ನಾನೂ ಸೇರಿದಂತೆ ಎಲ್ಲ ಹಿರಿಯರು ಮತ್ತು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದೆಡೆ ಯಡಿಯೂರು ಸಿದ್ದಲಿಂಗೇಶ್ವರನ ಸನ್ನಿಧಿಗೆ ತೆರಳಿದ್ದ ರೇಣುಕಾಚಾರ್ಯ ಟೀಮ್ ಬಿಎಸ್ವೈಗೆ ಯಾವುದೇ ಸಂಕಷ್ಟ ಬರಬಾರದೆಂದು ಪೂಜೆ ಮಾಡಿದರು. ಬಳಿಕ ದೇಗುಲದ ಆವರಣದಲ್ಲಿ ಯತ್ನಾಳ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ರು. ಇವರು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರೆ. ಕೆಲವರು ಮಾತೆತ್ತಿದ್ರೆ ಇವರು ದಾಖಲೆ ಇದೆ ಅದಿದೆ ಅಂತ ಹೇಳ್ತಾರೆ. ಬಿಡುಗಡೆ ಮಾಡಪ್ಪ. ಮಾತೆತ್ತಿದ್ರೆ ಇವರು ಸಪ್ಪಳಿಸಿಷ್ಟೇ ದುರಂಕಾರ, ಒಂದ್ ರೀತಿ ಸದ್ದಾಂ ಹುಸೇನ್ ಅಂತ ಮಾತಾಡ್ತಿದ್ರೆ. ಬಿಜಾಪುರದಲ್ಲಿ 18 ಸ್ಥಾನ ಮೇಯರ್ ಕಾಂಗ್ರೆಸ್ ಯಾಕೆ ಬಿಟ್ಕೊಟ್ರ ಹಂಗಾರೆ? ಇದು ಮ್ಯಾಚ್ ಫಿಕ್ಸಿಂಗ್ ತಾನೆ. ಯಾರೋ 3-4 ಜನ ಬೆರಳೆಣಿಕೆ ಅಷ್ಟೇ. ಇಡೀ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು, ಲೋಕಸಭಾ ಸದಸ್ಯರುಗಳು, ಹಾಲಿ ಮಾಜಿ ಎಲ್ಲರೂ ಮತ್ತು ವಿಪಕ್ಷ ನಾಯಕರು ಎಲ್ಲ ಒಟ್ಟಾಗಿಲ್ವಾ? 3 ತಂಡಗಳ ಪ್ರವಾಸ ಮಾಡ್ತಲ್ಲ.
ಯಾರೋ ಒಬ್ರು ಅವರ ಸ್ವಪ್ರತಿಷ್ಠೆ ಅವರು ಸ್ವಯಂ ಘೋಷಿತ ನಾಯಕರಾಗಿ ಹೊರಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ನೋಡಿ, ಕಾದ್ ನೋಡಿ. ಈಗಾಗಲೇ ನೋಟಿಸ್ ಕೊಡಿದರೆ ಅದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ಕಾದ್ ನೋಡಿ. ಇನ್ನು ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲೂ ಯತ್ನಾಳ್ ತಂಡದ ಬಗ್ಗೆ ಪ್ರಸ್ತಾಪವಾಯಿತು. ಆದರೆ ಅದಕ್ಕೆ ಚರ್ಚೆಗೆ ಅವಕಾಶ ನೀಡದ ತರುಣ್ ಚುಗ್ ಡಿಸೆಂಬರ್ 7ರಂದು ನಡೆಯುವ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆ ಚರ್ಚೆ ಮಾಡಿ ಎಂದು ಹೇಳಿ ಬ್ರೇಕ್ ಹಾಕಿದ್ದಾರೆ. ಆದರೂ ಕೂಡ ಕೋರ್ ಕಮಿಟಿ ಸದಸ್ಯ ಡಿವಿ ಸದಾನಂದ ಗೌಡ ಯತ್ನಾಳ್ ಮತ್ತು ರೇಣುಕಾಚಾರ್ಯ ಟೀಮ್ ನಡೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಯತ್ನಾಳ್ ಟೀಮ್ ವಿರುದ್ಧ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮುಂದೆ ದೂರು ಹೇಳುವಲ್ಲಿ ವಿಜಯೇಂದ್ರ ಪರ ಇರುವ ಜಿಲ್ಲಾಧ್ಯಕ್ಷರು ಯಶಸ್ವಿಯಾಗಿದ್ದಾರೆ. ಆದರೆ ತರುಣ್ ಚುಗ್ ಚೆಂಡನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಂಗಳಕ್ಕೆ ತಳ್ಳಿದ್ದಾರೆ. ಹೀಗಾಗಿ ಡಿಸೆಂಬರ್ 7ರವರೆಗೂ ಬಿಜೆಪಿ ಬಣ ಬಡಿದಾಟ ಮುಂದುವರಿಯಲಿದೆ. ಕಿರಣ್ ಹನಿಯಡ್ಕ, ಟಿವಿ9, ಬೆಂಗಳೂರು.